ಪ್ರಶ್ನೆ ಸಂಖ್ಯೆ 8 ನೋಡಿ. ಇದು ಕೂಡ ಸ್ಕ್ರೀವ್ ಗೇಜ್ದೇ ಇದೆ ಪ್ರಶ್ನೆ. ಸ್ಕ್ರೀವ್ ಗೇಜು ವರ್ನಿಯರ್ ಕ್ಯಾಲಿಪರ್ಸು. ಇದರಿಂದ ಸ್ಕ್ರೀವ್ ಗೇಜು ಮತ್ತು ವರ್ನಿಯರ್ ಕ್ಯಾಲಿಪರ್ಸಿಂದ ಬರೋ ಚಾನ್ಸಸ್ ಏನಿರುತ್ತೆ ಪ್ರತಿ ಸಲ ಜಾಸ್ತಿ ಇರುತ್ತೆ ಎಕ್ಸಾಮಲ್ಲಿ. ಓಕೆ, ಇದನ್ನು ಸ್ವಲ್ಪ ನೆನ್ಪಿಟ್ಕೊಳ್ಬೇಕು. ಹೋಗ್ಬೇಕಾದ್ರೆ ನೀವು ಕೆಲವೊಂದು ಟಾಪಿಕ್ಗಳಿವೆ ಈ ಪಾಠದಲ್ಲಿ, ಔಟ್ರನ್ನ ಮರಿಲಾರ್ದೆ ಹೋಗ್ಬೇಕು. ಅಂದರೆ ಕನಿಷ್ಠ ಒಂದು 4 ರಿಂದ 5 ಪ್ರಶ್ನೆ ಆದರೂ ಅದರ ಮೇಲೆ ನೀವು ಪ್ರಾಕ್ಟೀಸ್ ಮಾಡಲೇಬೇಕು. ಎಕ್ಸಾಂಪಲ್ ಯಾವುದು? ಇದು ಸ್ಕ್ರೀವ್ ಗೇಜ್ ಆಗಲಿ ಮತ್ತು ವರ್ನಿಯರ್ ಕ್ಯಾಲಿಪರ್ಸ್ ಆಗಲಿ. ಇನ್ನೊಂದು ರಿಲೇಟಿವ್ ಎರರ್ ಕಂಡುಹಿಡಿಯೋದು. ರಿಲೇಟಿವ್ ಎರರು ಕಡಿಮೆ ಬಿಡಿ ಚಾನ್ಸು, ಬಟ್ ಆದರೆ ಇನ್ನೊಂದು ಈ ರೀತಿ ನಂಬರ್ಗಳು ಬರುತ್ತೆ, A² B² ಹಾಕಿ ಇದರಲ್ಲಿ ನಾನು ಲೆಂತ್ನಲ್ಲಿ ಇಷ್ಟು ಎರರ್ ಆದರೆ ಟೋಟಲಾಗಿ ವಾಲ್ಯೂಮಲ್ಲಿ ಎಷ್ಟು ಎರರ್ ಆಗುತ್ತೆ, ಈ ರೀತಿ ಪ್ರಶ್ನೆಗಳು ಬರುತ್ತೆ. ಮುಂದೆ ಮಾಡ್ತಾ ಹೋಗ್ತೀವಿ ಆ ರೀತಿ ಪ್ರಶ್ನೆಗಳು. ಮತ್ತು ಸಿಂಪಲ್ ಫಾರ್ಮುಲಾಗಳು ಔಟರ್ ಬೇಸ್ಡ್ ಮೇಲೆ ಏನು ಬರುತ್ತೆ, ಈಸಿಯಾಗಿ ಪ್ರಶ್ನೆ ಬಂದುಬಿಡುತ್ತೆ. ಎಷ್ಟೋ ಜನ ಫಾರ್ಮುಲಾ ಗೊತ್ತಿರಲಾರ್ದೆ ಈ ರೀತಿ ಪ್ರಶ್ನೆಗಳನ್ನ ಬಿಟ್ಟು ಬರ್ತಾರೆ. ಹೌದಾ? ಸರಿ, ಈಗ ಪ್ರಶ್ನೆ ಸಂಖ್ಯೆ 8 ಮಾಡೋಣ. ಎ ಸ್ಕ್ರೀವ್ ಗೇಜ್ ಹ್ಯಾಸ್ ಲೀಸ್ಟ್ ಕೌಂಟ್. ಲೀಸ್ಟ್ ಕೌಂಟ್ ಏನಿದೆ? LC. ಓಕೆ, ಲೀಸ್ಟ್ ಕೌಂಟನ್ನು ಬರ್ಕೊಂಡೆ 0.01 mm. ಓಕೆ, ದೇರ್ ಆರ್ 50 ಡಿವಿಷನ್ಸ್. ಓಕೆ, ಡಿವಿಷನ್ಸ್ ಎಷ್ಟಿವೆ? 50 ಡಿವಿಷನ್ಸ್ ಇನ್ ಸರ್ಕ್ಯುಲರ್ ಸ್ಕೇಲ್. ಓಕೆ, CSR ಅಲ್ಲಿ ಎಷ್ಟು ಡಿವಿಷನ್ಸ್ ಇವೆ? 50 ಡಿವಿಷನ್ಸ್ ಇವೆ. ಸೊ ಹಾಗಾದರೆ ಇದರದ್ದು ಪಿಚ್ ಏನಂತ ಕೇಳಿದ್ದಾರೆ. ಓಕೆ, ಪಿಚ್ ಏನಂತ ಕೇಳಿದ್ದಾರೆ. ಈ ಪಿಚ್ ಅರ್ಥ ಏನು ಗೊತ್ತಾ? ಪಿಚ್ ಅಂದರೆ ಏನು? ಈಗ ನನ್ನ ಹತ್ರ ಇದು ಯಾವುದೋ ಡಿವೈಸ್ ಅಂದ್ಕೊಳ್ಳಿ. ಈ ರೀತಿ ರೊಟೇಟ್ ಮಾಡಿದಾಗ ಒಂದು ಸ್ಟಾರ್ಟಿಂಗಿಂದ ಮತ್ತೊಂದು ಸ್ಟಾರ್ಟಿಂಗ್ ಬರಬೇಕಾದ್ರೆ ಎಷ್ಟು ರೌಂಡನ್ನು ತೊಗೊಳುತ್ತೆ. ಓಕೆ, ಒಂದು ರೌಂಡ್ ತೊಗೊಳ್ತಾ ಇದು ಒಂದು ಪಿಚ್ ಆಯಿತು. ಓಕೆ, ಒಂದು ಪಿಚ್ಚಲ್ಲಿ ಎಷ್ಟಿದೆ ಅಂದರೆ ಒಂದು ಸರ್ಕಲ್ ರೌಂಡ್ ಮಾಡಿದಾಗ ಏನು ಬರುತ್ತೆ ನನಗೆ? ಒಂದು ಪಿಚ್ ಬರುತ್ತೆ. ಹೌದಾ? ಒಂದು ಸರ್ಕಲನ್ನು ರೌಂಡ್ ಮಾಡಿದಾಗೆ ಏನು ಬರುತ್ತೆ ನನಗೆ? ಪಿಚ್ ಬರುತ್ತೆ. ಸೊ ಆದ್ದರಿಂದ ಇದೇನಾಯಿತು? 50 ಡಿವಿಷನ್ ಆಯಿತು. ಅಂದರೆ ಪಿಚ್ ಏನಾಗುತ್ತೆ ನನಗೆ? ಲೀಸ್ಟ್ ಕೌಂಟ್ ತಗೋಬೇಕಾ? ಲೀಸ್ಟ್ ಕೌಂಟ್ ಯಾವ ರೀತಿ ತಕ್ಕಂತೀವಿ? ಟೋಟಲಾಗಿ ನನ್ನಲ್ಲಿರ್ತಕ್ಕಂಥ ಪಿಚ್ಚು, ಹೌದಾ, ಪಿಚ್ಚು ಡಿವೈಡ್ ಬೈ ಇಲ್ಲಿ ಕೆಳಗಡೆ ಏನು ಬರುತ್ತೆ? ಟೋಟಲ್ ನಂಬರ್ ಆಫ್ ಡಿವಿಷನ್ಸ್. ಓಕೆ, ನಂಬರ್ ಆಫ್ ಡಿವಿಷನ್ಸ್. ಓಕೆ, ಈಗ ಲೀಸ್ಟ್ ಕೌಂಟ್ ಅಂದರೆ ಏನು? ಇಲ್ಲಿ ಒಂದು ಸಲ ನಾನು ಮೂವ್ ಮಾಡಿದಾಗ ಒಂದು ಸಣ್ಣ ವ್ಯಾಲ್ಯೂ ಇರುತ್ತೆ, ಟಕ್ ಅಂತ ಮೂವ್ ಆಗುತ್ತೆ. ಆ ಒಂದು ಟಕ್ ಅಂತ ವ್ಯಾಲ್ಯೂ ಮೂವ್ ಆಗಬೇಕಿತ್ತಂದರೆ ಇದು ಒಂದು ಪಿಚ್ಚಲ್ಲಿ ಟೋಟಲಾಗಿ 50 ಡಿವಿಷನ್ ಇದೆನಾ? ಅಂದರೆ ಒಂದು ಸಲ ಮೂವ್ ಮಾಡಿದರೆ ಎಷ್ಟು ಮೂವ್ ಆಗುತ್ತೆ? ಒಂದು ಮೂವ್ ಆಗುತ್ತೆ. ಓಕೆ, ಒಂದು ಸಲ ಮೂವ್ ಮಾಡಿದರೆ ಎಷ್ಟು ಮೂವ್ ಆಗುತ್ತೆ? ಒಂದು ಮೂವ್ ಆಗುತ್ತೆ. ಸೊ ಆದ್ದರಿಂದ ಏನಾಗುತ್ತೆ? ಟೋಟಲ್ ನಂಬರ್ ಆಫ್ ಡಿವಿಷನ್ಸಿಂದ ಡಿವೈಡ್ ಮಾಡ್ತೀವಿ. ಸೊ ಈಗ ನನಗೆ ಲೀಸ್ಟ್ ಕೌಂಟ್ ಎಷ್ಟು ಕೊಟ್ಟಿದ್ದಾರೆ? 0.01 mm. ಓಕೆ, ಈಕ್ವಲ್ ಟು ಪಿಚ್ ಎಷ್ಟಿದೆ ನಾನು ಕಂಡುಹಿಡಬೇಕು. ಪಿಚ್ ಡಿವೈಡ್ ಬೈ ಎಷ್ಟಿವೆ? CSR ಅಲ್ಲಿ 50 ಡಿವಿಷನ್ ಇವೆ. ಓಕೆ, 50 ಡಿವಿಷನ್ ಇವೆ. ಸೊ 50 ಇಂಟು 0.01 ಎಷ್ಟಾಗುತ್ತೆ? 0.5 mm ಈಸ್ ಪಿಚ್. ಓಕೆ, ಪಿಚ್ ಎಷ್ಟಾಯಿತು? 0.5 mm ಆಯಿತು. ಸೊ ಆದ್ದರಿಂದ ಸರಿಯಾದ ಉತ್ತರ ಏನಾಗುತ್ತೆ? B ಆಗುತ್ತೆ. ಸರಿಯಾದ ಉತ್ತರ ಏನು? B ಆಯಿತು.